ನಮಸ್ಕಾರ, TV9 ಡಿಜಿಟಲ್ಗೆ ಸ್ವಾಗತ. ಇವತ್ತೊಂದು ಸ್ಟೋರಿನ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಅದೇನೆಂದರೆ, ವಿಜಯಪುರ ನಗರದ ಜನರು ಬಹಳ ವರ್ಷಗಳಿಂದ ಕಂಡಂಥ ಕನಸು ಈಗ ನನಸಾಗ್ತಾ ಇದೆ. ಹಾಗಾದರೆ ಆ ಕನಸು ಏನು, ಜನರ ಬೇಡಿಕೆ ಏನಾಗಿತ್ತು ಅನ್ನೋದನ್ನು ನಾನು ನಿಮ್ಮ ಮುಂದೆ ವಿವರಿಸ್ತಾ ಹೋಗ್ತೀನಿ. ವಿಜಯಪುರ ನಗರದಿಂದ ಸೊಲ್ಲಾಪುರ ಮತ್ತು ಬೆಂಗಳೂರು ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ 50ರಲ್ಲಿ ಒಂದು ಸಮಸ್ಯೆ ಆಗಿತ್ತು. ಹಲವಾರು ವರ್ಷಗಳಲ್ಲಿ ಆ ಸಮಸ್ಯೆಗೆ ಪರಿಹಾರ ಆಗಬೇಕನ್ನೋ ನಿಟ್ಟಿನಲ್ಲಿ ರೋಡ್ ಓವರ್ ಬ್ರಿಡ್ಜ್ ಅಂದರೆ ಮೇಲ್ ರಸ್ತೆ ಇರತಕ್ಕಂಥ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಬೇಕಂತ ವಿಜಯಪುರ ನಗರದ ಜನರು ಹಲವಾರು ವರ್ಷಗಳಿಂದ ಬೇಡಿಕೆಯನ್ನು ಇಟ್ಟಿದ್ದರು. ಇದಕ್ಕೆ ಮುಖ್ಯ ಕಾರಣ ಏನಂತಂದರೆ, ವಿಜಯಪುರ ನಗರದಿಂದ ಏನು ಬೆಂಗಳೂರು ಮತ್ತು ಸೊಲ್ಲಾಪುರಕ್ಕೆ ಸಂಪರ್ಕಿಸುವ ರಸ್ತೆಯಲ್ಲಿ ಒಂದು ರೀತಿ ಅಪಘಾತದ ಝೋನ್ ಆಗಿ ಮಾರ್ಪಟ್ಟಿತ್ತು. ಕಾರಣ, ಹೆದ್ದಾರಿಯಲ್ಲಿ ಸಾವಿರಾರು ವಾಹನಗಳು ನಿತ್ಯ ವೇಗವಾಗಿ ಓಡಾಡ್ತವೆ. ಜೊತೆಗೆ ವಿಜಯಪುರ ನಗರದಿಂದ ಹೊರಗುವ ವಾಹನಗಳು ಕೂಡ ಅಲ್ಲಿ ಸಂಚಾರ ಮಾಡೋಕ್ಕೆ ಕಷ್ಟಪಡುವಂಗಾಗಿತ್ತು. ಜೊತೆಗೆ ರಸ್ತೆ ಸಂಚಾರ ಸುಮೂಗವಾಗಿ ಆಗದೆ ಒಂದು ರೀತಿಯಲ್ಲಿ ಕಿರಿಕಿರಿಯಾಗಿ ಟ್ರಾಫಿಕ್ ಜಾಮ್ ಅವ್ಯವಸ್ಥೆಯಿಂದ ಕೂಡಿತ್ತು. ಈ ವೇಳೆ ಹಲವಾರು ಅಪಘಾತಗಳಾಗಿ ಹತ್ತಾರು ಜನರು ಕೂಡ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ, ಅಂಗವೈಕಲ್ಯಕ್ಕೂ ಕೂಡ ಈಡಾಗಿದ್ದಾರೆ. ಇದಕ್ಕೆ ಪರ್ಯಾಯವಾಗಿ ಏನು ಆರೋಬಿಯನ್ನು ನಿರ್ಮಾಣ ಮಾಡಿದರೆ ನಮ್ಮೆಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅನ್ನೋ ಒಂದು ಬೇಡಿಕೆಯನ್ನು ವಿಜಯಪುರ ನಗರದ ಜನರು ಇಟ್ಟಿದ್ದರು. ಜನರ ಮನವಿಗೆ ಸ್ಪಂದಿಸಿದ ಏನು ವಿಜಯಪುರ ಲೋಕಸಭಾ ಸದಸ್ಯರಾದ ರಮೇಶ್ ಜಿಗಜಿಣಗಿ ಅವರು ಕೇಂದ್ರ ಸರ್ಕಾರದ 40 ಕೋಟಿ ರೂಪಾಯಿ ಅನುದಾನದಲ್ಲಿ ಒಂದು ಆರೋಬಿ ನಿರ್ಮಾಣಕ್ಕೆ ಇದೀಗ ಮುಂದಾಗಿದ್ದಾರೆ. ಕಾಮಗಾರಿ ಭರದಿಂದ ಸಾಗಿದೆ. ಇನ್ನೂ 6 ತಿಂಗಳಲ್ಲಿ ಈ ಒಂದು ಆರೋಬಿ ಲೋಕಾರ್ಪಣೆಯಾಗುವ ಒಂದು ಸೂಚನೆಗಳು ಸಿಕ್ಕಿದ್ದಾವೆ. ಈ ನಿಟ್ಟಿನಲ್ಲಿ ಕಾಮಗಾರಿ ಹೇಗೆಲ್ಲ ನಡೆಯುತ್ತೆ ಮತ್ತು ಗುಣಮಟ್ಟ ಇದೆಯೋ ಇಲ್ಲೋ ಒಂದು ಪರಿಶೀಲನೆ ಮಾಡೋಕ್ಕೆ ಸಂಸದ ರಮೇಶ್ ಜಿಗಜಿಣಗಿ ಸ್ವತಃ ಸ್ಥಳಕ್ಕೆ ತೆರಳಿ ಒಂದು ಪರಿಶೀಲನೆ ಮಾಡಿದರು. 40 ಕೋಟಿ ರೂಪಾಯಿ ವೆಚ್ಚದ ಈ ಕಾಮಗಾರಿಯನ್ನು ಹುಬ್ಬಳ್ಳಿ ಮೂಲದ NS ನಾಯಕ್ ಎಂಬ ಗುತ್ತಿಗೆದಾರರಿಗೆ ನೀಡಲಾಗಿದ್ದು, ಈ ಬಹುತೇಕವಾಗಿ ಕಾಮಗಾರಿ ಒಂದು 50%ಗಿಂತ ಹೆಚ್ಚಿನ ಭಾಗ ಮುಗಿದಿದೆ ಅಂತ ಹೇಳ್ಬೋದು. ಕಾಲಮ್ ಹಾಕೋದಿರ್ಬೋದು, ಪರ್ಯಾಯ ರಸ್ತೆಗಳ ನಿರ್ಮಾಣ ಮತ್ತು ಮೇಲ್ಸೇತುವೆ ನಿರ್ಮಾಣಕ್ಕೆ ಬೇಕಾದಂಥ ಎಲ್ಲ ಇತರ ಕಾಮಗಾರಿಗಳು ಭರದಿಂದ ಸಾಗ್ತಾ ಇದ್ದಾವೆ. ಇನ್ನೂ 6 ತಿಂಗಳಲ್ಲಿ ಇದೊಂದು ಆರೋಬಿ ಲೋಕಾರ್ಪಣೆ ಆದರೆ ಬಹಳ ವರ್ಷಗಳಿಂದ ಇರ್ತಕ್ಕಂಥ ಈ ಸಮಸ್ಯೆಗೆ ಒಂದು ಮುಕ್ತಿ ಸಿಗಲಿದೆ. ಈ ಒಂದು ಆರೋಬಿ ಜೊತೆಗೆ ಇನ್ನೂ ಅಕ್ಕಪಕ್ಕದ ಒಂದು ಏನು ಬಡಾವಣೆಗಳು ಆಗಿದ್ದಾವೆ, ಅವರು ಜನರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ 1.16 ಕಿಲೋಮೀಟರ್ ಒಂದು ಅಂತರದಲ್ಲಿ ಇರ್ತಕ್ಕಂಥ ಒಂದು ಅಂಡರ್ ಪಾಸನ್ನು ಸಹಿತ ಇಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ. ಹಾಗಾದರೆ ಇದರಿಂದ ಅಂಡರ್ ಪಾಸ್ನಿಂದ ಹೆದ್ದಾರಿ ಪಕ್ಕ ಮತ್ತು ಎಡ ಮತ್ತು ಬಲಭಾಗದಲ್ಲಿ ಇರ್ತಕ್ಕಂಥ ಬಡಾವಣೆಗಳ ಜನರಿಗೂ ಸಹ ಅನುಕೂಲ ಆಗತ್ತೆ. ಮೇಲ್ಸೇತುವೆಯಿಂದ ಏನು ವಿಜಯಪುರ ನಗರದಿಂದ ಹೊರಹೋಗುವ ಸಾವಿರಾರು ವಾಹನಗಳಿಗೆ ಯಾವುದೇ ಟ್ರಾಫಿಕ್ ಕಿರಿಕಿರಿ ಆಗದೆ ಸುಗಮವಾಗಿ ಅವರು ತಮ್ಮ ಪ್ರಯಾಣವನ್ನು ಮುಂದುವರಿಸೋಕೆ ಇಲ್ಲಿ ಒಂದು ಅತ್ಯಂತ ಅನುಕೂಲ ಆಗಿದೆ ಅಂತ ನಾವು ಹೇಳ್ಬೋದು. 40 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ ವೀಕ್ಷಣೆ ಬಳಿಕ ಮಾತನಾಡಿದ ಜಿಗಜಿಣಗಿ ಅವರು, ಸರಿಯಾಗಿ ಕಾಮಗಾರಿ ಮಾಡಬೇಕು, ಯಾವುದೇ ಕಳಪೆ ಕಾಮಗಾರಿಯನ್ನು ನಾವು ಸಹಿಸೋದಿಲ್ಲ, ಏನು ಸರ್ಕಾರ ನಿಗದಿಪಡಿಸಿದ ಕಾನೂನಿನ ರೂಪುರೇಷೆಗಳ ಪ್ರಕಾರವೇ ಈ ಒಂದು ಗುಣಮಟ್ಟದ ಕಾಮಗಾರಿ ಆಗಬೇಕು ಅನ್ನೋ ಎಚ್ಚರಿಕೆಯನ್ನು ಒಂದು ಗುತ್ತಿಗೆದಾರರಿಗೆ ಇಲ್ಲಿ ನಿನ್ನೆ ಒಂದು ಹೇಳಿದ್ದು ಕೂಡ ಇಲ್ಲಿ ಕಂಡುಬಂದಿದೆ. ಒಟ್ಟಾರೆಯಾಗಿ ಹೇಳ್ಬೇಕಂತಂದರೆ, ಬಹಳ ವರ್ಷಗಳಿಂದ ಇಲ್ಲಿ ಅವಶ್ಯಕತೆ ಇದ್ದಂಥ ಒಂದು ಏನು ರೈಲ್ವೆ ಏನು ರಸ್ತೆ ಮೇಲಿರ್ತಕ್ಕಂಥ ಸೇತುವೆ ನಿರ್ಮಾಣ ಇನ್ನು ಕೆಲವೇ ತಿಂಗಳಲ್ಲಿ ಮುಗಿತಾ ಬಂದಿದ್ದು, ಆದಷ್ಟು ಬೇಗ ಅದು ಲೋಕಾರ್ಪಣೆಯಾಗಿ ಜನರಿಗೆ ಸಹಾಯ ಆಗೋದರಲ್ಲಿ ಯಾವುದೇ ಸಂಶಯವಿಲ್ಲ ಅಂತಲೇ ನಾವು ಹೇಳ್ಬೋದು. ಕ್ಯಾಮ್ರಾಮನ್ ಹನುಮಂತ್ ಜೊತೆ ಅಶೋಕ್ ಅಡಳಿ, TV9 ವಿಜಯಪುರ.